ಸರ್. 200-250 ಮನೆಗಳ ಮಧ್ಯೆ 5,85,000 ರೂಪಾಯಿ ಸೈಟ್ ಯಾರು ಕೊಡ್ತಾರೆ ಸರ್? ಯಾರು ಕೊಡ್ತಾರೆ? ಬನ್ನಿ, ನಾವು ಕೊಡ್ತೀವಿ. 200-250 ಮನೆ ಸೆಂಟ್ರಲ್ ಇರುವಂತ ಪ್ರಾಜೆಕ್ಟ್ ಇದು. ದೇವನಹಳ್ಳಿಲಿ ಏರ್ಪೋರ್ಟ್ ಆದಾಗ ಯಾರ್ಯಾರು ಸೈಟ್ ತಗೊಳಕ್ ಆಗಿಲ್ವೋ, ಇವಾಗ ನೆಲಮಂಗಲದಲ್ಲಿ ಏರ್ಪೋರ್ಟ್ ಆಗ್ತಾ ಇದೆ, ಬಂದು ಇಲ್ಲಿ ಸೈಟ್ ತಗೊಳ್ಳಿ, ಇನ್ವೆಸ್ಟ್ ಮಾಡಿ, ನಿಮ್ಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ. ತಿಂಗಳಿಗೆ ಬರೀ 8,000-10,000 ರೂಪಾಯಿ ತುಂಬಿ ನಿಮ್ಮ ಕನಸಿನ ಸೈಟ್ ಅನ್ನ ನೀವು ಪಡೆದುಕೊಳ್ಳಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ಟೋಲು ನೆಲಮಂಗಲ ಟೋಲು. ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಪ್ರಾಪರ್ಟಿ ಸರ್. ಇದೇ ನಾರಾಯಣ PU ಕಾಲೇಜ್. ಇಲ್ಲಿಂದ ನಮ್ ಲೇಔಟ್ ಅರ್ಧ ಕಿಲೋಮೀಟರ್ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರೆ, ಕಡಿಮೆ ಬಜೆಟ್ ಅಲ್ಲಿ ನೀವು ಸಹ ಒಂದು ಒಳ್ಳೆ ಸೈಟ್ ಅನ್ನ ಹುಡುಕ್ತಿದ್ರೆ ಇವತ್ತು ನಾವು ಬಂದಿದ್ದೇವೆ ಕಾಮಧೇನು ಪ್ರಾಪರ್ಟೀಸ್ ಕಡೆಯಿಂದ. ನೆಲಮಂಗಲ ಟೋಲ್ ಇಂದ ನಿಯರ್ ಬೈನೇ ಆಗಿರುತ್ತೆ. ಬರೀ 1 ಕಿಲೋಮೀಟರ್ ಅಲ್ಲಿ ಈ ಒಂದು ಲೇಔಟ್ ಅನ್ನ ರೆಡಿ ಮಾಡಿದ್ದಾರೆ. ಸುತ್ತಮುತ್ತನು ಕಂಪ್ಲೀಟ್ ಮನೆ ಇದೆ. ಮನೆಗಳ ಮಧ್ಯದಲ್ಲೇ ಈ ಒಂದು ಲೇಔಟ್ ನಿಮ್ಗೆ ಸಿಗ್ತಾ ಇದೆ. ಹಾಗೂ ಇಲ್ಲಿನ ಸರ್ ನಮ್ ಜೊತೆಯಲ್ಲಿದ್ದಾರೆ. ಹೆಲೋ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ಫಸ್ಟ್ ಆಫ್ ಆಲ್ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್. ಸರ್, ನಮ್ಮ ಕಂಪ್ನಿ ಬಂದು ಆಲ್ಮೋಸ್ಟ್ ಆಲ್ರೆಡಿ ಇದು ಬಂದು 11th ಪ್ರಾಜೆಕ್ಟ್ ಇದು ನಮ್ದು. ಇದು ಲೊಕೇಶನ್ ಬಂದು ನಿಮ್ಗೆ ಟುವರ್ಡ್ಸ್ ನೆಲಮಂಗಲ ಟುವರ್ಡ್ಸ್ ಹಾಸನ ಹೈವೇ ಟು ಕುಣಿಗಲ್ ಹೈವೇ ಇಂದ ನಿಮ್ಗೆ ಟೋಲ್ ಇಂದ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ನಿಯರ್ ನಾರಾಯಣ PU ಕಾಲೇಜ್ ಸಿಗುತ್ತೆ. ಅಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟರ್ ಆಗುತ್ತೆ ಸರ್ ಈ ಲೇಔಟ್. ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತ ಟೋಟಲ್ 200-250 ಮನೆಗಳು ಇದೆ. ಇದೆಲ್ಲ ಫುಲ್ ವಿಲೇಜ್ ಅಟ್ಯಾಚ್ ಪ್ರಾಜೆಕ್ಟ್. ಯಾವ ವಿಲೇಜ್ ಸರ್ ಇದು? ಇದು ಗುರುವನಹಳ್ಳಿ ಅಂತ ಬರುತ್ತೆ ಸರ್. ಬೆಂಗಳೂರು ರೂರಲ್, ನೆಲಮಂಗಲ ತಾಲೂಕು, ಎಂಟ್ಕನಹಳ್ಳಿ ಪಂಚಾಯತಿ ಬರುತ್ತೆ ಸರ್. ಓಕೆ, ಈ ತರ ನಿಮ್ಗೆ ಕಂಪ್ಲೀಟ್ ಮನೆಗಳ ಮಧ್ಯದಲ್ಲಿ ಈ ಒಂದು ಲೇಔಟ್ ಅನ್ನು ರೆಡಿ ಮಾಡಿದ್ದಾರೆ. ಟೋಟಲಿ ಎಷ್ಟು ಎಕರ್ದಲ್ಲಿ ಇದೆ ಸರ್ ಈ ಒಂದು ಲೇಔಟ್? ಸರ್, ಇದು ಬಂದು 2.5 acres ಅಲ್ಲಿ ಮಾಡಿದೀವಿ ನಾವು. ಓಕೆ, ಎಷ್ಟು ಸೈಟ್ಸ್ ಇದಾವೆ ಸರ್ ಇಲ್ಲಿ? ಸರ್, 85 ಸೈಟ್ಸ್ ಇದೆ ಸರ್. ಅವೈಲೇಬಲ್ ಇರೋದು ಸರ್? 65 ಸೈಟ್ಸ್ ಅವೈಲೇಬಲ್ ಇದೆ ಸರ್. ಓಕೆ, ಮತ್ತೆ ಯಾವೆಲ್ಲ ಡೈಮೆನ್ಷನ್ ಅಲ್ಲಿ ಕೊಡ್ತಾರೆ? ನಿಮಗೆ 20-30 ಸೈಟ್ ಅವೈಲೇಬಲ್ ಇದೆ, ಮತ್ತೆ 30-40 ಸೈಟ್ ಅವೈಲೇಬಲ್ ಇದೆ. ಎರಡೇ ಡೈಮೆನ್ಷನ್ ಇದೆ. ಎಸ್, ಈಗ ಸ್ವಲ್ಪ ಅಮ್ಯುನಿಟೀಸ್ ಎಲ್ಲ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀರಾ ಸರ್? ಒಂದೊಂದಾಗಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಎಸ್ ಗೆಳೆಯರೆ, ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ಡೀಟೇಲ್ ಅನ್ನ ನೋಡ್ತಾ ಹೋಗೋಣ. ಸರ್, ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್ ಇಲ್ಲಿ? ಸರ್, ನಮ್ಮ ಲೇಔಟ್ ಅಲ್ಲಿ 30 feet ರೋಡ್ ಕೊಟ್ಟಿದ್ದೀವಿ. ಆಮೇಲೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಇಂಡಿವಿಜುವಲ್ ಸೈಟ್ಗೆ, ಮತ್ತೆ ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದ್ದೀವಿ. ಆಮೇಲೆ ಪೋಲ್ಸ್ ಎಲ್ಲ ಆಗಿದೆ, ವೈರಿಂಗ್ ಆಗ್ಬೇಕಷ್ಟೇ. ಅದೊಂದು 15 days ಅಲ್ಲಿ ಆಗುತ್ತೆ ನಿಮ್ಗೆ. ಆಮೇಲೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್ ನಿಮ್ಗೆ. ಆಮೇಲೆ ಈ ಸೈಟ್ ಬಂದ್ಬಿಟ್ಟು ನೋಡಿ ಸರ್, ನಿಮ್ಗೆ ಇದು ಬಂದು 30-40 ಬರುತ್ತೆ. ಎಲ್ಲ ಸೈಟ್ ಮಾರ್ಕೇಶನ್ ಮತ್ತೆ ಸೈಟ್ ನಂಬರಿಂಗ್ ಎಲ್ಲ ಆಗಿದೆ ಸರ್. ಓಕೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಓನ್ಲಿ ಟಾರ್ ರೋಡ್ ಒಂದು ಮತ್ತೆ ಎಲೆಕ್ಟ್ರಿಕ್ ವೈರ್ಸ್ ಹಾಕ್ಬೇಕಷ್ಟೇ ಸರ್. ಎಸ್, ಇದನ್ನು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್? ಒಂದು ಇದು ಟೋಟಲ್ ಲೇಔಟ್ ಬಂದು ಒಂದು 1 month ಒಳಗಡೆ ಕಂಪ್ಲೀಟ್ ಆಗುತ್ತೆ ಸರ್. ಓಕೆ ಸರ್, ತುಂಬಾ ಜನ ಲೋ ಬಜೆಟ್ ಅಲ್ಲಿ ಸೈಟ್ಸ್ ಹುಡುಕ್ತಾ ಇರ್ತಾರೆ. ನಾವು ಅದಕ್ಕೋಸ್ಕರನೇ ನಾವು ಹುಡುಕಿ ವಿಲೇಜ್ ಅಟ್ಯಾಚ್ ಇರಬೇಕು ಅಂತ ನಾವು ಈ ಲೇಔಟ್ ಮಾಡಿದೀವಿ. ತುಂಬಾ ಲೋ ಬಜೆಟ್ ಪ್ರೀ ಲಾಂಚಿಂಗ್ ಅಂತ ಆಫರ್ ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ, ವಿಸಿಟ್ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಬುಕಿಂಗ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸರ್. ಈಗ ಸ್ವಲ್ಪ ಜನ ಅಮೌಂಟ್ ಒಂದು 5 ಲಕ್ಷ 10 ಲಕ್ಷ ರೂಪಾಯಿ ಇದ್ರೆ ಹೋಗಿ ಬ್ಯಾಂಕಿಗೆ ಹೋಗಿ FD ಇಕ್ಕೋದು ಆ ಥರ ಮಾಡೋದು ಮಾಡ್ತಾರೆ. ಆ ಥರ ಅವ್ರಿಗೆ ಜಾಸ್ತಿ ರಿಟರ್ನ್ಸ್ ಬರಲ್ಲ. ಅದೇ ದುಡ್ಡನ್ನ ಇಲ್ಲಿ ತಂದು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ ತುಂಬ ನಿಮಗೆ ಬಿಗ್ ರಿಟರ್ನ್ಸ್ ಕೊಡುತ್ತೆ. ಫ್ಯಾಮಿಲಿಗೂ ಒಳ್ಳೆ ಆಸ್ತಿ ಆಗುತ್ತೆ, ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಆಸ್ತಿ ಆಗುತ್ತೆ, ಮನೆ ಕಟ್ಕೊಂಡು ಚೆನ್ನಾಗಿರ್ಬೋದು ಸರ್. ಇಲ್ಲಿ ಪರ್ಚೇಸ್ ಮಾಡಿದ್ರು ಮುಂದೆ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ತನ ಸೇಲ್ ಆಗ್ಬೋದು ಸರ್ ಮುಂದೆ? ಸರ್, ಇಲ್ಲಿ ಆಲ್ಮೋಸ್ಟ್ ಈಗ ಆಲ್ರೆಡಿ ನಿಮಗೆ ಗೊತ್ತು ಸರ್, ನೆಲಮಂಗಲದಲ್ಲಿ ಆಲ್ರೆಡಿ ಏರ್ಪೋರ್ಟ್ ಆಗ್ತಾ ಇದೆ. ನೆಲಮಂಗಲ ಹೈವೇಯಿಂದ ಜಸ್ಟ್ ನಮ್ದು 1 ಕಿಲೋಮೀಟರ್ ಇರೋದು. ಓಕೆ, ನೆಲಮಂಗಲ ಏರ್ಪೋರ್ಟ್ ಆಗ್ತಾ ಇರೋದ್ರಿಂದ ಸ್ಕೂಲು ಕಾಲೇಜ್ ಎಲ್ಲ ಹತ್ರನೇ ಇದೆ. ಅದೇನಾರು ಆಗ್ಬಿಟ್ರೆ ಸರ್ ನಿಮ್ಗೆ 3 years ಅಲ್ಲಿ ಆಲ್ರೆಡಿ ತ್ರಿಬಲ್ ಹೋಗ್ಬಿಡುತ್ತೆ ಸರ್. 2 years ಅಷ್ಟರಲ್ಲಿ. ಹೌದು, ಅಷ್ಟು ಡಿಮಾಂಡ್ ಆಗಿದೆ ಈ ಒಂದು ಲೇಔಟ್ಗೆ. ಖಂಡಿತ ಸರ್. ಸ್ವಲ್ಪ ಜನಕ್ಕೆ ದೇವನಹಳ್ಳಿ ಏರ್ಪೋರ್ಟ್ ಆದಾಗ ಅವ್ರಿಗೆ ಅಲ್ಲಿ ಸೈಟ್ ತಗೊಳಕ್ ಆಗ್ಲಿಲ್ಲ. ಈಗ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ನೆಲಮಂಗಲದಲ್ಲಿ ಏರ್ಪೋರ್ಟ್ ಆಗ್ತಾ ಇದೆ. ನೆಲಮಂಗಲದಿಂದ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ. ನೆಲಮಂಗಲ ಟೋಲ್ ಇಂದ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ನಮ್ಮ ಲೇಔಟ್ ವಿಲೇಜ್ ಅಟ್ಯಾಚ್ ಪ್ರಾಜೆಕ್ಟ್. ಇವಾಗ ನೀವು ತಗೊಂಡು ನೀವು ಫುಲ್ಫಿಲ್ ಮಾಡ್ಕೊಳ್ಳಿ ಸರ್. ಓಕೆ, ಒಳ್ಳೆ ಈಗ ಏರ್ಪೋರ್ಟ್ ಆಯ್ತು ಅಂದ್ರೆ 100% ಅಂದ್ರೆ ಹೇಳೋದೇ ಬೇಡ ಸರ್. ಏರ್ಪೋರ್ಟ್ ಆಯ್ತು ಅಂದ್ರೆ ಎಲ್ಲೋ ರೇಟ್ ಎಲ್ಲೋ ಹೋಗ್ಬಿಡುತ್ತೆ ಸರ್ ಇದು. ಹೌದು, ಮತ್ತೆ ಈ ರೇಟ್ಗೆ ಸಿಗೋದೇ ಇಲ್ವಲ್ಲ ಸರ್? 100% ಸಿಗಲ್ಲ ಸರ್. ಸರ್, ಯಾರೇ ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ನಿಯರ್ ಬೈ ಎಲ್ಲ ನೋಡ್ತಾರೆ. ಇಲ್ಲಿ ಏನಿದೆ ಸರ್ ಡೆವಲಪ್ಮೆಂಟ್ ಅಂದ್ರೆ? ನಿಯರ್ ಬೈ ನಿಮ್ಗೆ ಇಲ್ಲೇ ನೋಡ್ತಾ ಇದ್ದೀರಾ ವಿಲೇಜ್ ಅಟ್ಯಾಚ್ ಪ್ರಾಜೆಕ್ಟ್. ಇಲ್ಲಿಂದ ಜಸ್ಟ್ 100 meters ಗೆನೆ BMTC ಬಸ್ ಸ್ಟಾಪ್ ಇದೆ, BMTC ಬಸ್ ಫೆಸಿಲಿಟೀಸ್ ಇದೆ. ಆಮೇಲೆ ಇಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟರ್ಗೆ ನಾರಾಯಣ PU ಕಾಲೇಜ್ ಇದೆ, ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ ಇದೆ. ಆಮೇಲೆ ಇಲ್ಲಿಂದ ಜಸ್ಟ್ ನೆಲಮಂಗಲ ಹೈವೇ ಕುಣಿಗಲ್ ಟು ಹಾಸನ ಹೈವೇ ಜಸ್ಟ್ 1 ಕಿಲೋಮೀಟರ್ ಸರ್. 1 ಕಿಲೋಮೀಟರ್? ಹೌದು ಸರ್, 1 ಕಿಲೋಮೀಟರ್ ಅದು. ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಏರ್ಪೋರ್ಟ್ ಕೂಡ ಆಗ್ತಾ ಇದೆ. ಬನ್ನಿ, ದಯವಿಟ್ಟು ವಿಸಿಟ್ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಸೈಟ್ ತಗೊಳ್ಳಿ ಸರ್. ಎಸ್, ಟ್ರಾನ್ಸ್ಪೋರ್ಟೇಷನ್ಗೂ ಬಸ್ ಇದೆ ಅಂದ್ರೆ ಸರ್? ಎಲ್ಲದರಲ್ಲೂ ಬರುತ್ತಾ ಬಸ್? ಹೌದು, ಮೆಜೆಸ್ಟಿಕ್ ಇಂದ ಇದೆ, ಮಾರ್ಕೆಟ್ ಇಂದ ಇದೆ, ಎಲ್ಲ ಕಡೆಯಿಂದ BMTC ಬಸ್ ಫೆಸಿಲಿಟೀಸ್ ಇದೆ ಸರ್ ನಮ್ಮ ಲೇಔಟ್ಗೆ. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಈ ಒಂದು ಲೇಔಟ್ ಅಲ್ಲಿ? ಸರ್, ಇಲ್ಲಿ ನೆಲಮಂಗಲ ಕಡೆ, ಸೊಂಡೆಕೊಪ್ಪ ಕಡೆ ಈ ಕಮ್ಮಿ ಪ್ರೈಸ್ಗೆ ಈ ತರ ಎಲ್ಲೂ
ಕೊಡ್ತಾ ಇಲ್ಲ ಸರ್. ನಾವು ಮಿಡಲ್ ಕ್ಲಾಸ್ ಪೀಪಲ್ಸ್ಗೋಸ್ಕರ ಕಮ್ಮಿ ಬಜೆಟಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. 20-30 ಹಾಫ್ ಸೈಟು 5,85,000 ಆಗುತ್ತೆ. 30-40 ಫುಲ್ ಸೈಟು 11,70,000 ಆಗುತ್ತೆ. ಅಕಸ್ಮಾತ್ ನೀವು ಒಂದೇ ಸರಿ ಕಟ್ಟಕ್ಕಾಗಲ್ಲ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಸ್ಗೋಸ್ಕರ ನಾವು 70% ಬ್ಯಾಂಕ್ ಲೋನ್ ಮಾಡ್ಕೊಡ್ತಿದ್ದೀವಿ ಸರ್. ನಿಮ್ಗೆ ಒಂದೇ ಸರಿ ಅಮೌಂಟ್ ಕೊಡೋಕ್ಕಾಗಲ್ಲ ಅಂದರೆ ಬ್ಯಾಂಕ್ ಲೋನ್ ಅವೈಲಬಲ್ ಇದೆ. ಮಂತ್ಲಿ 10,000 ಇಂದ ಸ್ಟಾರ್ಟಿಂಗ್ ಇರುತ್ತೆ. ಬನ್ನಿ ಸರ್, ಬೇಗ ತಗೊಳ್ಳಿ. ಊರ್ಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ ನೋಡಿ ಸರ್, ನೀವು ನೋಡ್ತಾ ಇರ್ಬೋದು 200 ಇಂದ 250 ಮನೆ ಸೆಂಟ್ರಲ್ ಇರುವಂತ ಪ್ರಾಜೆಕ್ಟ್ ನಮ್ದು ಸರ್. ಈಗ ಲೇಔಟ್ ಬಗ್ಗೆ ಅಂದ್ರೂ ಎಲ್ಲ ಮಾಹಿತಿ ಸಿಕ್ತು. ಈಗ ಯಾವ ತರ ಬುಕಿಂಗ್ ಮಾಡಬೇಕು ಸರ್? ಸರ್, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ನಾವು ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡ್ತೀವಿ. ಸೈಟ್ನ ವಿಸಿಟ್ ಮಾಡಿ 10,000 ರೂಪಾಯಿ ಕೊಟ್ಬಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ. ಆಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸರ್. ಓಕೆ, ಈಗಲೇ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್.